ಹಿರಿಯರೇ, ಗಣ್ಯಮಾನ್ಯರೇ, ಆತ್ಮೀಯ ಬಂಧುಗಳೇ, ನಮ್ಮ ಸಹೋದರಿ ಆಂಕರ್ ಅವರು ಹೇಳಬೇಕಾದ್ರೆ ಬಹಳ ಹೊಗಳಿದ್ರು. ಆಮೇಲೆ ಡಾಕ್ಟರ್ ಜಿ.ಬಿ. ಹರೀಶ್ ಅವರು ಕೂಡ ಬಹಳ ದೊಡ್ಡ ವಾಗ್ಮಿಗಳು ಅಂತನ್ನುವಂತಹದ್ದು ಬಳಸಿದರು. ಅದು ಎಷ್ಟರ ಮಟ್ಟಿಗೆ ನನ್ನಲ್ಲಿ ಅರ್ಹತೆ ಯೋಗ್ಯತೆ ಇದೆ ಗೊತ್ತಿಲ್ಲ. ಆದ್ರೆ ಅವರು ಒಂದು ಒಳ್ಳೆ ಭಾವನೆಯನ್ನ ನನ್ನ ಬಗ್ಗೆ ಇಟ್ಟಿದ್ದಕ್ಕೆ ನಾನು ಋಣಿಯಾಗಿದ್ದೀನಿ. ಪ್ರಾರಂಭದಲ್ಲಿ ಶ್ರೀಯುತ ಶ್ರೀಕಾಂತ್ ಶೆಟ್ಟಿ ಅವರು ಬಹಳ ಅದ್ಭುತವಾದಂತಹ ವಾಸ್ತವಿಕವಾದಂತಹ ವಿಚಾರವನ್ನ ಕೆಲವೊಂದು ನಮ್ಮ ಮುಂದೆ ಇಟ್ರು. ಅವರೊಂದು ಹೇಳಿದ್ರು, ಲೀಲಾವತಿಯವರು ನೊಂದು ಹೇಗೆ ಏನು ಅನ್ನುವಂತಹ ಒಂಥರ ದುಃಖದಿಂದ ಹೇಳಿದಂತಹ ವಿಷಯವನ್ನ ಅವ್ರು ಹೇಳಿದ್ರು. ನನಗೂ ಹಾಗೆ ಅನಿಸುತ್ತೆ. ಇಡೀ ವ್ಯವಸ್ಥೆ, ಇಡೀ ದೇಶದ ಇವತ್ತಿನ ಎಲ್ಲಿ ಯಾವುದೇ ಕ್ಷೇತ್ರ ಹೋಗಿ ನೀವು ಅಲ್ಲಿ ಒಂಥರ ಎಲ್ಲೋ ವಿಕೃತಿ ಕಡೆಗೆ ಹೊರಟಿದೆ, ಅಥವಾ ಏನೋ ಒಂಥರ ನಿಷ್ಕ್ರಿಯ ಆಗ್ತಾ ಇದೆ, ಅಪ್ರಾಮಾಣಿಕತೆ ನಡೀತಾ ಇದೆ ಅಂತ ಅನಿಸ್ತಾ ಇದೆ. ಅದಕ್ಕೆ ನಾನಾ ಉದಾಹರಣೆಗಳ ಕೊಂತ ಹೋಗ್ಬೋದು ನಾವು. ಒಂದು, ಈಗಾಗಲೇ ಡಾಕ್ಟರ್ ಹರೀಶ್ ಅವರು ನಾಸ್ಟ್ರೋಡಾಮಸ್ ಬಗ್ಗೆ ಪುಸ್ತಕ ಬಗ್ಗೆ ಹೇಳಿದ್ರು. ಅಂದ್ರೆ ಒಂದು ಇವತ್ತಿನ ಈ ವಾತಾವರಣದಲ್ಲಿ ಎಲ್ಲೋ ಒಂದು ಆಶಯ, ಆ ಕಿರಣ ಇದೆ ಅನ್ನುವಂಥ ದೃಷ್ಟಿಕೋನದಿಂದ ನಮ್ಮ ಮುಂದೆ ಇಟ್ಟರು. 100 ವರ್ಷದ RSS ಮತ್ತು ಅದರ ಜೊತೆಗೆ ಇರುವಂತಹ ಎಲ್ಲ ಹಿಂದೂ ಸಂಘಟನೆಗಳು, ಪರಿವಾರ ಅನ್ನುವಂಥದ್ದು, ಅದಲ್ಲದೆ ಇನ್ನು ಬೇರೆ ಬೇರೆ ವಿಶಾಲವಾದಂತಹ ಪರಿವಾರದ ಕೆಲಸ ಮಾಡ್ತಾ ಇರುವಂತ ಹಿಂದೂವಾದಿಗಳು, ಹಿಂದೂ ಸಂಘಟನೆಗಳು, ಹಿಂದೂ ನಾಯಕರು, ಹೀಗೆ ಎಲ್ಲರನ್ನೂ ಇವತ್ತು ಒಳಗೊಂಡಂತ ಈ ವಿಚಾರ ನಾವು ಎಲ್ಲೋ ತಲುಪ್ತಾ ಇಲ್ಲ ಅಂತನ್ನುವಂತಹದ್ದು ಅಸಮಾಧಾನ ಇದೆ. ಏನಾಗಬೇಕಾಗಿತ್ತು ಅದು ಆಗ್ತಾ ಇಲ್ಲ ಅನ್ನುವಂತ ಅಸಮಾಧಾನ ಅಂತೂ ಇದೆ. ಅದರಿಂದ ನಿತ್ಯ ನಿರಂತರವಾಗಿ ದೇಶದ ಚಿಂತನೆ ಮಾಡುವಂಥವ್ರಿಗೆ ನಿರಾಸೆ, ಜಿಗುಪ್ಸೆ, ನೋವು ಇದಾಗ್ತಾ ಇದೆ. ಹಾಗಾಗಿ ಈ ಪರಿವಾರ ಅನ್ನುವಂಥದ್ದು ಇವತ್ತು ನಾವು ಬಹಳ ಗಂಭೀರವಾಗಿ ಅವಲೋಕನ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಅವಲೋಕನ ಅನ್ನುವಂಥ ಆ ವಿಚಾರಧಾರೆಗೆ ಇವತ್ತಿನ ಈ 4 ಪುಸ್ತಕ ಬಿಡುಗಡೆಯ ಒಂದು ಉತ್ತರ ಅಂತ ಹೇಳ್ಬೋದು. ಅಂದ್ರೆ ಕೆಲವೊಂದನ್ನ ಇದ್ದದ್ದನ್ನ ಇದ್ದ ಹಾಗೆ ಹೇಳಿದರೆ ಮಾತ್ರ ಅದಕ್ಕೆ ಬೆಲೆ ಸಿಗುತ್ತೆ. ಇನ್ನೂವರೆಗೆ 1000 ವರ್ಷದ ದಾಳಿಯ ನಂತರವೂ ಕೂಡ ಇನ್ನೂವರೆಗೆ ಕೆಲವೊಂದು ಜನರಿಗೆ ಅಲ್ಪಸಂಖ್ಯಾತರು, ಅನ್ಯ ಕೋಮಿನವರು, ಹಿಂದೂಯೇತರರು, ಮುಸ್ಲಿಮರು ಅಂತ ಹೇಳಕ್ಕೆ ತೊಂದರೆ ಏನು? ಮುಸ್ಲಿಮರು ಈ ಶಬ್ದವನ್ನು ಬಳಸಕ್ಕೂ ಭಯಾನ, ಅಥವಾ ಏನಿದೆ ಇದರ ಹಿಂದೆ ಅಂತ ಉಳಿತೆಲ್ಲ ಮಾತಾಡ್ತೀನಿ. ಆದ್ರೆ ಈ ಶಬ್ದ ಬಳಸಕ್ ಮಾತ್ರ ಹಿಂದೆ ಹಾಕ್ತೀನಿ.
ಇದು ಅಪಾಯ ಅಂತ ನಾನು ಹೇಳ್ತೀನಿ. ಅಂದ್ರೆ ಶತ್ರುನೇ, ವಿಷನೇ, ಹಾವನೇ. ಅದನ್ನು ಸುತ್ತಿ ಬಳಸಿ ಹೇಳಕ್ಕೆ ಅದರಲ್ಲಿ ಯಾಕೆ ಇದು ಈ ಮಾನಸಿಕತೆ, ಇದು ಸಮಾಜದಲ್ಲಿ ಕೆಲವೊಂದು ಜನರಿಗೆ ಇನ್ನಷ್ಟು ಹೆದರಿಕೆ ಮೂಡಿಸುವಂತಹ ಪ್ರವೃತ್ತಿ ನಿರ್ಮಾಣ ಮಾಡುವಂಥದ್ದು. ಮೊದಲೇ ಸಮಾಜ ಒಗ್ಗಟ್ಟಿಲ್ಲ, ಮೊದಲೇ ಸಮಾಜದಲ್ಲಿ ಧೈರ್ಯ ಇಲ್ಲ, ಮೊದಲೇ ಸಮಾಜದಲ್ಲಿ ಕ್ಷಾತ್ರತ್ವ ಇಲ್ಲ. ಸೊ ಇಂಥ ಸಮಯದಲ್ಲಿ ನಾವು ತಿಳಿದಂಥವರು ಶತ್ರುಗಳು ಇವರು, ಇದು ತಪ್ಪು, ಇದು ಸರಿಯಲ್ಲ ಅಂತ ಹೇಳೋದಕ್ಕೆ ನಾವು ಹಿಂದೆ ಹಾಕಿದ್ರೆ ಸಮಾಜ ಇನ್ನೂ 100 ಹೆಜ್ಜೆ ಹಿಂದೆ ಹೋಗ್ಬಿಡುತ್ತೆ. ಸೊ ಅದಾಗಬಾರದು ಅನ್ನುವಂಥದ್ದೇ ಸಮೃದ್ಧ ಸಾಹಿತ್ಯದ ಮೂಲ ಉದ್ದೇಶ ಅಂತ. ಧೈರ್ಯದಿಂದ ಇವತ್ತು ಈ ವಿಚಾರಗಳನ್ನ ಜನರ ಮುಂದೆ, ಸಮಾಜದ ಮುಂದೆ ಇಡ್ಲೇಬೇಕಾಗಿದೆ. ಎಲ್ಲಿವರೆಗೆ ಇವತ್ತು ನಮ್ಮ ಮನೆ ಒಳಗಡೆಗೆ ನುಗ್ಗಿ ಪ್ರವೇಶ ಮಾಡಿ ನಮ್ಮ ಮನೆಯೇ ನುಂಗಕ್ಕೆ ಹೊರಟಂತ ಸಮಯದಲ್ಲೂ ಕೂಡ ಶತ್ರುವನ್ನ ಇನ್ನೂ ಭಾವೈಕ್ಯತೆ, ಇನ್ನೂ ಸರ್ವಧರ್ಮ, ಇನ್ನೂ ಅಣ್ಣ ತಮ್ಮ, ಭಾಯಿ ಅನ್ನುವಂತ ಮಾನಸಿಕತೆ ನಮ್ಮಲ್ಲಿ ಇದ್ರೆ ಮನೆ ಪ್ರವೇಶ ಮಾಡಿದರೆ ಮನೆ ಉಳಿಯೋದು ಕಷ್ಟ ಅಂತ ಗೊತ್ತಾಗ್ತಾ ಇದೆ. ಆದ್ರೆ ಆ ಮನೆ ಯಜಮಾನ ಧೈರ್ಯದಿಂದ ಹೇಳದೇ ಇದ್ರೆ, ಧೈರ್ಯದಿಂದ ನಾವು ಕೂಡದೇ ಇದ್ರೆ ಮನೆ ಉಳಲ್ಲ. ಸೊ ಇದು ಇವತ್ತಿನ ಈ 4 ಪುಸ್ತಕಗಳ ಉದ್ದೇಶನೇ ಇದು. ಧೈರ್ಯದಿಂದ ಇದ್ದನ್ನ ಹಾಗೆ ಸಮಾಜದ ಮುಂದೆ ಚಿಂತನೆ ಮಾಡ್ರಿ, ಯೋಚನೆ ಮಾಡ್ರಿ, ಚರ್ಚೆ ಮಾಡ್ರಿ, ಆಮೇಲೆ ನಿರ್ಧಾರಕ್ಕೆ ಬನ್ನಿ. ತಪ್ಪಿದ್ರೆ ತಪ್ಪಂತ ಹೇಳಿ, ಸರಿ ಇದ್ರೆ ಸರಿ ಅಂತ ಹೇಳಿ. ಸೊ ವಾಸ್ತವಿಕತೆಯನ್ನ ಮುಚ್ಚಿಡುವಂತಹದ್ದು, ಹೆದರುವಂತಹದ್ದು ಇದಾಗಬಾರ್ದು. ಇವತ್ತು ನಾನು ಒಂದು ಒಪ್ಪಿದೆ, ಶ್ರೀಕಾಂತ ಶೆಟ್ಟಿ ಅವ್ರದ್ದು, ಗೋಡ್ಸೆ ಅವರ ಬಗ್ಗೆ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಇನ್ನೊಂದು ಮುಖ ಹೇಳಿದ್ರು. ಅಂದ್ರೆ ನಾವು ಗೋಡ್ಸೆನ ನಾನು ಒಪ್ತೀನಿ ಕೂಡ. ಆದ್ರೆ ಅವರಾದಂತ ಅದನ್ನ ಸರಿ ಆಗ್ಲಿಲ್ಲ, ಸರಿ ಮಾಡ್ಲಿಲ್ಲ. ಎಸ್, ಸೊ ಅವ್ರ ನಿಲುವನ್ನು ಹೇಳುದು ಸರಿ ಇದೆ. ಒಂದು ಅರ್ಥದಲ್ಲಿ ಅರ್ಧ ಸತ್ಯ, ಇನ್ನ ಅರ್ಧ ಭಾಗ. ನನ್ನ ಅನಿಸಿಕೆ ಅಂತಂದ್ರೆ, ಅಕಸ್ಮಾತ್ ಇನ್ನೂ ಇದ್ದಿದ್ರೆ, ಗಾಂಧೀಜಿ ಅವರು ಇನ್ನೂ ಇದ್ದಿದ್ರೆ ಇನ್ನೇನೇನು ಅನಾಹುತ ಮಾಡ್ತಿದ್ರು ಗೊತ್ತಿಲ್ಲ. ಈ ದೇಶದಲ್ಲಿ ಎಲ್ಲ ನಿರ್ವೀರ್ಯ ಮಾಡಿ ಎಲ್ಲ ಮುಗಿಸ್ಕೊಂಡೇ ಹೋಗ್ಬಿಡ್ತಿದ್ರು. ಇಡೀ ಪಾಕಿಸ್ತಾನ ದೇಶನ ಮಾಡ್ತಿದ್ರು ಏನೋ ಗೊತ್ತಿಲ್ಲ. ಅದಕ್ಕೆ ಸ್ವಲ್ಪ ಆದ್ರೂ ತಡೆ ಒಡ್ಡಿದ್ರು ಅಂತ ಅನ್ನುವಂಥದ್ದು ಒಂದು ಭಾಗ. ಆದ್ರೆ ಇವ್ರು ಹೇಳಿದ್ದು ಇದು ಒಂದು ಭಾಗ ಐತೆ. ಚರ್ಚೆ ನಿಜವಾಗಿ ಕೂಡ ಯೋಚನೆ ಮಾಡುವಂತಹದ್ದೇ ಭಾಗ ಇದೆ. ಇನ್ನು ಸಮಾಜ ಜಾಗೃತಿ ಆಗಬೇಕು ಅಂತ ಅನ್ನುವಂಥದ್ದು ಎಲ್ಲರದು ಉದ್ದೇಶನ, ಎಲ್ಲರದು ಮನಸ್ಥಿತಿ ಅದೇ ಇದೆ. ಇವತ್ತಿನ ಈ ಸಮಾಜದ ಜಾಗೃತಿ ಆಗುವಂತಹದ್ದು ಇಡೀ ಸಮಾಜ ಜಾಗೃತಿ ಆಗಕ್ಕೆ ಸಾಧ್ಯನೇ ಇಲ್ಲ, ಆಗುವುದೂ ಇಲ್ಲ. 100 ವರ್ಷ ಆಯ್ತು RSS ಹಾಗಾದ್ರೆ. ಇಷ್ಟೊತ್ತಿಗೆ ಇಡೀ ಸಮಾಜ ಕಂಪ್ಲೀಟ್ ಆಗಿ ಆ ಕೆಂಪು ಕೋಟೆಯ ಮೇಲೆ ಕೇಸರಿ ಬಾವುಟ ಹಾರಾಟ ಮಾಡ್ಬಿಡ್ತಿತ್ತು. ಆಗ್ಲಿಲ್ಲ. ಸಮಾಜ ಪೂರ್ತಿ ಜಾಗೃತಿ ಆಗುವುದಿಲ್ಲ ಅನ್ನೋದಕ್ಕೆ ನಾನು ಕೆಲವೊಂದು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ನನ್ನ ಅನಿಸಿಕೆ ಅದನ್ನ. ಮೊಘಲರು ಬಂದ್ರು, ಬ್ರಿಟಿಷರು ಬಂದ್ರು. ಬ್ರಿಟಿಷರು ಬಂದಿದ್ದು ಬಹಳ ಹಿಡಿಯಷ್ಟು ಜನ, ಮೊಘಲರು ಬಂದಿದ್ದು ಬಹಳ ಹಿಡಿಯಷ್ಟು ಜನ. ಇಲ್ಲಿ ಇದ್ದಂತಹ ಸಂಖ್ಯಾ ನೋಡಿದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಹಿಂದೂ ಸಂಖ್ಯೆ ಇತ್ತು. ಬ್ರಿಟಿಷರು ಬರಬೇಕಾದ್ರೆ ಮಿಲಿಟರಿಯೇ ತರಲಿಲ್ಲ, ಪೊಲೀಸರನ್ನ ತರಲಿಲ್ಲ, ಲಾಠಿ ತರಲಿಲ್ಲ, ಬಂದೂಕ್ ತರಲಿಲ್ಲ.
ಇಲ್ಲಿಯವರನ್ನೇ ಟ್ರೈನಿಂಗ್ ಕೊಟ್ರು, ಇಲ್ಲಿಯವರೆಗೆ ಲಾಠಿ ಕೊಟ್ರು, ಇಲ್ಲಿಯವರೆಗೆ ಬಂದೂಕ್ ಕೊಟ್ರು, ಶಿಕ್ಷಣ ಕೊಟ್ರು. ಆರ್ಡರ್ ಮಾತ್ರ ತಮ್ಮ ಕೈಯಲ್ಲಿ ಇಟ್ಕೊಂಡು ಆರ್ಡರ್ ಅಂತ ಹೇಳಿದ ಮೇಲೆ ಹಿಂದೂ ಪೊಲೀಸರು, ಹಿಂದೂ ಮಿಲಿಟರಿಗಳು ಅಂದ್ರೆ ಭಾರತೀಯರು ಯಾರಿದ್ರು ಅವ್ರ ಕಡೆಯಿಂದನೇ ನಮ್ಮ ಹಿಂದೂಗಳ ಮೇಲೆ ದಾಳಿ ಮಾಡಿಸಿದ್ರು, ಹಿಡಿಯಷ್ಟು ಜನ. ಇದನ್ನೇ ರಿವರ್ಸ್ ತಗೋಣ, ಹಿಡಿಯಷ್ಟು ಜನನೇ ಹಿಂದೂ ಸಮಾಜದಲ್ಲಿ ಇವತ್ತು ಇಡೀ ದೇಶವನ್ನ ಹಿಡಿತಕ್ಕೆ ತರಬೇಕಾಗಿದೆ. ಸೊ ಹಿಡಿಯಷ್ಟು ಜನ ಸ್ಪಷ್ಟವಾದಂತಹ ನಿಲುವು ಬೇಕಾಗಿದೆ. ಅಲ್ಲಿ ಯಾವುದೇ ರೀತಿಯ ಹಿಂದೆ ಮುಂದೆ ನೋಡುವಂತಹ ಮಾನಸಿಕತೆ ಅವಶ್ಯಕತೆ ಇಲ್ಲ. ನೇರವಾಗಿ ಇವತ್ತು ಮಾತನಾಡುವಂತಹದ್ದು, ನೇರವಾಗಿ ವಿಚಾರ ಹೇಳುವಂತಹದ್ದು, ನೇರವಾಗಿ ಹೀಗೆ ಆಗಬೇಕು ಅಂತನ್ನುವಂತ ಹೇಳುವಂತಹದ್ದು ಇವತ್ತು ಬರವಣಿಗೆ ಮೂಲಕ, ಭಾಷಣದ ಮೂಲಕ, ನಮ್ಮ ಕಾರ್ಯಕರ್ತರನ್ನು ತಯಾರು ಮಾಡುವ ಮೂಲಕ ಇದನ್ನ ಆಗ್ಲೇಬೇಕು. ಅದಕ್ಕೆ ಇವತ್ತು ಸಮೃದ್ಧ ಪ್ರಕಾಶನ ಏನಿದೆ ಯೋಗ್ಯವಾದಂತ ಕೆಲಸ ಮಾಡ್ತಾ ಇದ್ದೇನೆ. ನಾನು ಸಾವಿರ 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 ಪ್ರಣಾಮಗಳನ್ನು ಹೇಳ್ತಾ ಇದ್ದೇನೆ. ನಾನು ಹೇಗೆ ಇವತ್ತು ನಾವು ಸ್ವಲ್ಪ ಏನಾದ್ರೂ ಹಿಂದೇಟ್ ಹಾಕಿದರೆ ಸಮಾಜ ಕಂಪ್ಲೀಟ್ ಸತ್ಯ ಹೋಗುತ್ತೆ. ದಮ್ಮಿಲ್ಲ ಇದರಲ್ಲಿ, ಗಟ್ಟಿತನ ಇಲ್ಲ ಇದರಲ್ಲಿ. ಸೊ ಹಳ್ಳಿಗಳಲ್ಲಿ ಇವತ್ತು ನಾವು ಏನು ಇವತ್ತಿಲ್ಲ ನಾಳೆ ಇವತ್ತು ಇಸ್ಲಾಮಿನ ಗುಲಾಮಿಗಿರಿಯಕ್ಕೆ ಹೋಗುವಂತ ಮಾನಸಿಕತೆ ಬಂದ್ರೆ ಹಳ್ಳಿ ಜನ ಹೊಂದ್ಕೊಂಡು ಹೋಗ್ಬಿಡ್ತಾರೆ. ಅದೇ ಮಾನಸಿಕತೆ ಜೊತೆ ಹೋಗ್ತಾರೆ ವಿನಃ ಸಿಡಿದೇಳುದಿಲ್ಲ. ಸಿಡಿದೇಳ್ಬೇಕಾಗಿದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಎಷ್ಟು ಸರಳತೆ, ಎಷ್ಟು ಪ್ರಾಮಾಣಿಕತೆ, ಎಷ್ಟು ದೇಶಭಕ್ತಿ, ಎಷ್ಟು ಕ್ಷಾತ್ರತ್ವ ಇತ್ತು ಅಂತ ಹೇಳಿ ಈ ಸಮಾಜಕ್ಕೆ ಗೊತ್ತಿತ್ತು. ಈ ಸಮಾಜ ಅವರ ಸಾವು ಎಷ್ಟು ಆರೋಗ್ಯವಂತ ಇದ್ದಂಥ ವ್ಯಕ್ತಿ ಅವರು ವಾಪಸ್ ಬರಬೇಕಾದ ತಾಷ್ಕೆಂಡದಿಂದ ಹೋದಂತ ಆರೋಗ್ಯವಾಗಿ ಹೋದಂತ ವ್ಯಕ್ತಿ ಹೆಣವಾಗಿ ವಾಪಸ್ ಬಂದಾಗ ಈ ದೇಶದ ಜನ ನಾವು ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತಪಡಿಸಿದೀವಿ? ಏನಿಲ್ಲ, ಅನಾಥವಾಗಿ ಹೋದ್ರು. ಪೋಸ್ಟ್ ಮಾರ್ಟಮ್ ಆಗ್ಲಿಲ್ಲ ರೀ. ಅವರ ಹೆಂಡತಿ ಹೇಳ್ತಾ ಇದ್ದಾರೆ, ನನ್ನ ಗಂಡನ ಶರೀರ ನೀಲಿ ಆಗ್ತಾ ಇದೆ, ಕಪ್ಪಾಗ್ತಾ ಇದೆ, ಏನೋ ತೊಂದರೆ ಆಗಿದೆ, ಏನೋ ಗಡಬಡಿ ಇದೆ ಅಂತ ಅನ್ನಿಸ್ತಾ ಇದೆ. ಹೇಳ್ತಾ ಇದ್ದಾರೆ. ಇಲ್ಲ, ಪೋಸ್ಟ್ ಮಾರ್ಟಮೂ ಆಗ್ಲಿಲ್ಲ, ಹೋಯ್ತು, ಅನಾಥವಾಗಿ ಹೋದ್ರು. ಇಡೀ ದೇಶದಲ್ಲಿ ಜನರಿಗೆಲ್ಲ ಎಲ್ಲರಿಗೂ ಗೊತ್ತಿದೆ, ಏನು ಮಾಡ್ಲಿಲ್ಲ. ಸುಭಾಷ್ ಚಂದ್ರ ಬೋಸ್ ಸಿಡಿದು ವಿದೇಶದಲ್ಲಿರುವಂತಹ ಹಿಂದೂಗಳನ್ನ, ಭಾರತೀಯರನ್ನ ಸಂಘಟನೆ ಮಾಡಿ ಒಂದು ಸೈನ್ಯ ಕಟ್ಟಿ ಹೋರಾಟ ಮಾಡಿ ಇಡೀ ದೇಶಕ್ಕೆ ಒಂದು ಮಾದರಿಯಾದಂತ ಕೊಟ್ಟಂತ ವ್ಯಕ್ತಿ ಅವರು ಅನಾಥವಾಗಿ ಎಲ್ಲೋ ಸತ್ರು ಅಂತ ಹೇಳಿ ಡಿಕ್ಲೇರ್ ಮಾಡಿದ ಮೇಲೆ ಈ ದೇಶ ನಡ್ಕೊಂಡ ರೀತಿ ಹೇಗೆ, ಈ ಸಮಾಜ ನಡ್ಕೊಂಡ ರೀತಿ ಹೇಗೆ? ಅವರು ಸಾಯಲಿಲ್ಲ, ವಿಮಾನದಲ್ಲಿ ಆಗ್ಲಿಲ್ಲ ಅನ್ನುವಂಥದ್ದು ಡಾಕ್ಟರ್ ಹರೀಶ್ ಅವರ ಅಧ್ಯಯನದ ಪುಸ್ತಕ ಅದ್ಭುತವಾಗಿದೆ. ಮಹಾಕಾಲ ಅಂತನ್ನುವಂಥದ್ದು ಪುಸ್ತಕ ಬರೆದಿದ್ದು ಅದ್ಭುತವಾಗಿ, ದಾಖಲೆ ಸಹಿತ ಅವರು ಬರೆದಿದ್ದಾರೆ. ಸುಮ್ಮನೆ ಏನೋ ಒಂದು ಕಾದಂಬರಿ ಕಲ್ಪನೆ ಅಥವಾ ಅಲ್ಲ, ಎಲ್ಲವನ್ನೂ ದಾಖಲೆ ಸಹಿತ ಬರೆದಂತ ಇದು. ಆದರೆ ಇವತ್ತ ಆದರ್ಶ ವ್ಯಕ್ತಿ, ಮಹಾನ ವ್ಯಕ್ತಿ ಅನಾಥವಾಗಿ ಹೋದ್ರಲ್ರಿ. ಕದ್ದು ಮುಚ್ಚಿ ಬದುಕುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದು ಯಾರು, ಹೇಗೆ ಅಂತ ಗೊತ್ತಿದ್ದಾಗಲೂ ಕೂಡ ಸಮಾಜ ಏನು ಮಾಡಿ. ಇದೇ ಮಾದರಿಯಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಒಂದು ಜೈಲಲ್ಲಿ ಸತ್ರ. ಜಮ್ಮು ಕಾಶ್ಮೀರದ ಒಂದು ಜೈಲಿನಲ್ಲಿ ಆರೋಗ್ಯವಂತ ಇದ್ದಂತ ಒಬ್ಬ ಮಿನಿಸ್ಟರ್ ಆಗಿದ್ರು, ಕಾಂಗ್ರೆಸ್ ನಲ್ಲಿದ್ರು, ಕೊನೆಗೆ ಜನಸಂಘ ಸ್ಥಾಪನೆ ಮಾಡಿದಂತ ವ್ಯಕ್ತಿ ಈ ಒಂದು ದೇಶದಲ್ಲಿ 2
ಧ್ವಜಗಳು, 2 ರಾಷ್ಟ್ರಗೀತೆ, 2 ಸಂವಿಧಾನ ನಡೆಯೋಂಗಿಲ್ಲ ಅಂತ ಹೇಳಿದಂತ ವ್ಯಕ್ತಿನ ಒಳಗಡೆಗೆ ವಿಷ ಹಾಕಿ ಕೊಂದುದಂತ ಹೇಗೆ ನಮ್ಮ ಸಮಾಜ ಸ್ಪಂದನೆ ಮಾಡ್ತು? ದೀನ್ ದಯಾಳ್ ಉಪಾಧ್ಯಾಯ ಕೊಂದು ಹಾಕಿದ್ರು. ರೈಲ್ನಲ್ಲಿ ಅನಾಥವಾಗಿ ರೈಲ್ನಲ್ಲಿ ಹೆಣವಾಗಿ ಬಿದ್ದು ಹೋದ್ರು. ಎಂಥ ಪ್ರಚಂಡ ವ್ಯಕ್ತಿ. ಏನಾಯ್ತು ಸಮಾಜ ಎಲ್ಲಿ ನಾವ್ ಏನ್ ಮಾಡ್ತೀವಿ ಅವ್ರ ಸಲುವಾಗಿ? ಹೀಗೆ ಸಮಾಜ ಅನ್ನುವಂಥದ್ದು ಇವತ್ತು ಇಡೀ ಸಮಾಜ ಎದ್ದು ನಿಂತು ಇಡೀ ಸಮಾಜ ಪರಿವರ್ತನೆ ಮಾಡುವಂತ ಸಾಧ್ಯ ಇಲ್ಲ. ಒಂದು ಹಿಡಿಯಷ್ಟು ಜನ ಸತ್ಯವಾಗಿ ನೇರವಾಗಿ ಇದ್ದನ್ನ ಹಾಳಿ ಕ್ಷಾತ್ರತ್ವದ ಮೂಲಕ ಪ್ರಾಮಾಣಿಕವಾಗಿ ಮಾಡಿದ್ರೆ ಮಾತ್ರ ಪರಿವರ್ತನೆ ಆಗತ್ತೆ ಅಂತನ್ನುವಂಥದ್ದು ನನ್ನ ಅನಿಸಿಕೆ. ಅದು ಕೆಲಸ ಇವತ್ತು ಸಮೃದ್ಧಿ ಪ್ರಕಾಶಂದವರು, ಇವತ್ತು ಡಾಕ್ಟರ್ ಹರೀಶ್ ಅವರು, ಡಾಕ್ಟರ್ ನಮ್ಮ ಹರ್ಷ ಅವರು, ಇಂಥವ್ರು, ಶ್ರೀಮತಿ ಲೀಲಾವತಿ ಅವರು ಈ ಒಂದು ಕಾರ್ಯಕ್ಕೆ ಬೆನ್ನೆಲುಬಾಗಿ ಅಲ್ಲ, ಬಲಗೈಯಾಗಿ ಅಲ್ಲ, ಅವರು ಜೊತೆ ನಿಂತುಕೊಂಡು ಮಾಡ್ತಾ ಇರುವಂತಹ ಕಾರ್ಯ ಅಗಾಧವಾದ್ದು, ಅದ್ಭುತವಾದ್ದು ಅಂತನ್ನುವಂಥದ್ದು. ಇನ್ನು ಮಾರಾಟ ಎಷ್ಟಾಗತ್ತೆ, ಅದಕ್ಕೆ ಲಾಭ ಎಷ್ಟಾಗತ್ತೆ, ಅಥವಾ ಇನ್ನೇನೋ ಆಗತ್ತೆ ಅಂತ ಅನ್ನೋದು ಅದು 2ನೇ ಭಾಗ. ಆದ್ರೆ ಇದ್ದದ್ದನ್ನು ಹೇಳುವಂತಹ ಮಾನಸಿಕತೆ ಇವತ್ತು ಮಾಡ್ತಾ ಇರುವಂತಹ ಕೆಲಸ ಇದೆಯಲ್ಲ. ನಾನು ಬ್ಲಾಕ್ ಅಂಡ್ ವೈಟ್ ಗಾಂಧಿದು ಸಂಪೂರ್ಣವಾಗಿ ಓದೆ. ನಾನು ಪ್ರಾರಂಭದಿಂದನೇ ಗುರ್ತು ಹಾಕ್ತಾ ಬಂದೆ. ಗುರ್ತು ಹಾಕ್ತಾ ಅಂದ್ರೆ ಎಲ್ಲಾನು ಗುರ್ತು ಹಾಕುವಂಗೆ ಇದೆ ಅದು. ನಾನು ಕೊನೆಗೆ ಪೆನ್ ಕೆಳಗಡೆ ಇಟ್ಟೆ ಓದ್ತಾ ಹೋಗ್ಬಿಟ್ಟೆ ಅಷ್ಟೇ. ಎಲ್ಲವೂ ಕೂಡ ಅವ್ರು ಹೇಳಿದ್ರಲ್ಲ, ಸುಮ್ಮನೆ ತೆಗೆದಿಟ್ಟಿದ್ದಾರೆ ತೊಳೆಯನ್ನ ಅಷ್ಟೇ. ನಾವು ಅದನ್ನ ಇನ್ನೂ ಆಳವಾಗಿದೆ. ಇನ್ನೂ ಆಳವಾಗಿ ಗಾಂಧಿ ಮಾಡಿದಂತ ಈ ದೇಶಕ್ಕೆ ಅನಾಹುತ ಅನ್ನುವಂಥದ್ದು ಭಯಾನಕವಾಗಿದೆ. ಸೊ ಅದನ್ನು ಸ್ಯಾಂಪಲ್ ಆಗಿ ಒಂದು ಸ್ವಲ್ಪ ನಮ್ಮ ಮುಂದೆ ಇಟ್ಟದ್ದು ಬ್ಲಾಕ್ ಅಂಡ್ ವೈಟ್ ಗಾಂಧಿ. ಆದ್ರೆ ನಮಗೊಂದು ದಾರಿ ತೋರಿಸಿದೆ. ಇದು ಈ ವ್ಯಕ್ತಿ ಮಹಾತ್ಮ ಅಲ್ಲ ರೀ, ಈ ವ್ಯಕ್ತಿ ಹೇಳೇ ಇಲ್ಲ. ಈ ವ್ಯಕ್ತಿ ಬಹಳ ದೊಡ್ಡ ಸ್ವರಾಜ್ಯ ಮತ್ತು ಸ್ವದೇಶಿ ಅಂತ ಹೇಳೇ ಇಲ್ಲ, ಅವರು ಮಾಡೇ ಇಲ್ಲ. ಅದಕ್ಕಿಂತ ಬೇಕಾದಷ್ಟು ರೀತಿಯ ಕೆಲಸ ಮಾಡಿದಂತವ್ರು ಅಗಾಧವಾದ ಮಹಾಪುರುಷರು ಇದ್ರು ಅಂತ ಅನ್ನೋದು ಈ ಪುಸ್ತಕ ಹೇಳುತ್ತೆ. ದಾಖಲೆ ಸಹಿತ ಹೇಳಿದಂತ ಪುಸ್ತಕ ಹೇಳುತ್ತೆ ಅದು. ಸೊ ಈ ರೀತಿಯ ಈಗ ಮಸೀದಿ ಸಂಬಂಧಪಟ್ಟ ಹಿಂದೂ ಮಸೀದಿಗಳ ಹೆಸರೇ ಚೆನ್ನಾಗಿದೆ, ಒಂಥರ ಓದಬೇಕು ಅಂತ ಅನಿಸ್ಬಿಡುತ್ತೆ. ಇದೇ ರೀತಿ ಹೆಸರಿಡಬೇಕು. ಈ ಹಿಂದೂ ಸಮಾಜಕ್ಕೆ ಅರ್ಥ ಆಗ್ಬೇಕಾದ್ರೆ ಇದೇ ರೀತಿ ಹೆಸರುಗಳನ್ನ ಇಡಬೇಕು. ಆ ನಾಸ್ಟ್ರೋಡಾಮಸ್ ಪುಸ್ತಕದ್ದು ಕೂಡ ಹೆಸರಿಟ್ಟಿದ್ದು ಅದ್ಭುತವಾದ, ನಿಜವಾಗಿಯೂ ಬಹಳ ಚೆನ್ನಾಗಿ ಹೆಸರಿಟ್ಟಿದ್ದಾರೆ. ಈ ರೀತಿಯ ಹಿಂದೂ ಸಮಾಜವನ್ನ ನಾವು ಆಕರ್ಷಣೆ ಮಾಡಿ ಅವರಲ್ಲಿ ವಿಚಾರಧಾರೆಯನ್ನ ತುಂಬಿ ಇವತ್ತು ಬೆಳೆಸುವಂತಹ ಪ್ರಕ್ರಿಯೆ ಮಾಡುವಂತಹ ಕಾರ್ಯ ಸಮೃದ್ಧ ಪ್ರಕಾಶಂದರ್ ಅದ್ಭುತವಾಗಿ ಮಾಡಿದ್ದಾರೆ ಅಂತ ಅನ್ನುವಂಥದ್ದು ಹೇಳ್ತೀನಿ. ಇವತ್ತು ನಮ್ಮ ಸಮಾಜಕ್ಕೆ ಬೇಕಾಗಿತ್ತು ಕ್ಷಾತ್ರತ್ವ ಇಲ್ಲದೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಬದುಕೋದು ಕಷ್ಟ ಅಂತ ಅನ್ನುವಂಥದ್ದು ನಾ ಹೇಳ್ತೇನೆ. ಹೋರಾಟ, ನಮ್ಮ ಸನಾತನ ಸಂಸ್ಥೆಯ ಗುರುಗಳಾದಂತಹ ಡಾಕ್ಟರ್ ಅಟಲ್ಜಿ ಅವರು ಒಂದು ಮಾತನ್ನು ಹೇಳಿದರು. ಮುಂದಿನ ದಿನಗಳು ಸಂಘರ್ಷದ ದಿನಗಳು ಅಂತ ಹೇಳಿದ್ರು. ಅದಕ್ಕೆ ವ್ಯಕ್ತಿ, ಅದಕ್ಕೆ ಕುಟುಂಬ, ಅದಕ್ಕೆ ಸಮಾಜ, ಅದಕ್ಕೆ ದೇಶ ಸಿದ್ಧ ಆಗಬೇಕಾಗಿದೆ. ನಾವು ಹೇಳ್ತೀವಿ, ನನಗೆ ಆ ನಾಸ್ಟ್ರೋಡಾಮಸ್ ಬಗ್ಗೆ ಆಶಾ ಇದೆ, ನನಗೆ ಆಗುತ್ತೆ, ನಾವು ಉಳಿತೀವಿ ಅಂತ ಅಂದ್ಕೊಳ್ತೀವಿ ನಾವು. ದೇವರಿದಾನೆ ಅಂತ ಹೇಳ್ತಾರೆ. ಈಗ ನಮ್ಮ ಶ್ರೀಮತಿ ಲೀಲಾ ಅವರು ಹೇಳಿದ್ರು, ಶ್ರೀಕೃಷ್ಣನ ಕೊನೆಯ ವಾಕ್ಯ ಹೇಳಿದ್ರು, ಏನಾಗತ್ತೆ ಆಗ್ಲಿ ಅಂತ ಹೇಳಿದ್ರಲ್ಲ. ನೋಡಿ, ಯುದ್ಧ ಮಾಡೋ ಅಧರ್ಮಿಗಳಿದ್ದಾರೆ, ಹೊಡಿ ಅವ್ರನ್ನ ಅಂತ ಹೇಳಿ ಕೊನೆಗೆ ಒಂದು ವಾಕ್ಯ ಇಟ್ಟುಬಿಟ್ಟ. ಇಲ್ಲ, ಇವತ್ತಿನ ದಿನದಲ್ಲಿ ನಾವು ಇನ್ನ ಮುಂದಿನ ದಿನ ಸಂಘರ್ಷದ ದಿನ ಇದೆ. ಆ ಸಂಘರ್ಷಕ್ಕೆ ಸಿದ್ಧ ಆಗಬೇಕಾಗಿದೆ. ಭಯಾನಕವಾಗಿದೆ.
ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ, ಕೃಷ್ಣ ಬರ್ತಾನೆ 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 ಅಂತ ಹೇಳಿ ಕಾಯ್ಕೊಂಡು ಕೊಡುವಂತ ಕೃಷ್ಣ ನಮ್ಮಲ್ಲೇ ಇದ್ದಾನೆ, ಒಳಗಡೆ ಇದ್ದಾನೆ. ಆ ಕೃಷ್ಣನನ್ನ ಜಾಗೃತಿ ಮಾಡಬೇಕಾಗಿದೆ. ಕೃಷ್ಣನ ಕೊಳಲನ್ನ ಕೃಷ್ಣನ ಪಕ್ಕದಲ್ಲಿಟ್ಟು ಶ್ರೀಕೃಷ್ಣನ ಚಕ್ರಧಾರಿ ಕೃಷ್ಣನ ಜಾಗೃತಿ ಮಾಡುವಂತ ಅವಶ್ಯಕತೆ ಇವತ್ತಿನ ದಿನದಲ್ಲಿ ಬೇಕಾಗಿದೆ. ಕೃಷ್ಣ ಬರ್ತಾನೆ ಅಂತಂದ್ರೆ ಇರಾನ್ ಯಾಕೆ ಹೋಯ್ತು, ಈಜಿಪ್ಟ್ ಯಾಕೆ ಹೋಯ್ತು, ಇವೆಲ್ಲ ಯಾಕೆ ಹೋದು? ಹಾಗಾದ್ರೆ ಬರ್ತಿದ್ದಲ್ಲ, ಕಾಪಾಡ್ತಿದ್ದಲ್ಲ. ಅಫ್ಘಾನಿಸ್ತಾನ ಹೋಯ್ತು, ಪಾಕಿಸ್ತಾನ ಹೋಯ್ತು, ಬಾಂಗ್ಲಾ ಹೋಯ್ತು, ಬರ್ಮಾ ಹೋಯ್ತು, ಎಷ್ಟು ಹೋಯ್ತಲ್ಲ. ಈಗ ಹೋಗಿದ್ ಬಿಟ್ಟು ಬೇಡ, ಅದೇನೋ ಬಹಳ ಸಾವಿರಾರು ವರ್ಷದಿಂದ ಹೋಯ್ತು ಅಂತ ಅಂದ್ಕೊಂಡ್ರು ಕೂಡ ಈಗ 78 ವರ್ಷದ ಈ ದೇಶದ ಈ ಭೂಪಟದಲ್ಲಿ ಎಷ್ಟು ರೀತಿಯ ಕಳ್ಕೊಳ್ತಾ ಇದ್ದೀವಿ ಅಂತನ್ನುವಂತಹದ್ದು ಕೂಡ ಪರಿಜ್ಞಾನ ಇಲ್ಲ ಈ ಸಮಾಜಕ್ಕೆ. ಇನ್ನೂ ದೇವರಿದ್ದಾನೆ, ಇನ್ನೂ ಶಾಂತಿ, ಇನ್ನೂ ಸೌಹಾರ್ದ, ಇನ್ನೂ ಅಣ್ಣ ತಮ್ಮ, ಇನ್ನೂ ಅವರಿಗೆ ಮುಸ್ಲಿಮರು ತಪ್ಪು ಮಾಡ್ತಾ ಇದ್ದಾರೆ ಅಂತನ್ನುವಂಥದ್ದು ಹೇಳಕ್ ಕೂಡ ಧೈರ್ಯ ಇಲ್ಲದಂತ ಸಂಘಟನೆಗಳು ಇವತ್ತು ಇದಾವಂತಂದ್ರೆ ಹೇಗ್ರಿ? ಜಮ್ಮು ಕಾಶ್ಮೀರದ ಅರ್ಧ ಭಾಗ ಹೋಗ್ಬಿಟ್ಟಿದೆ, ಕೇರಳ ಅರ್ಧ ಭಾಗ ಹೋಗಿದೆ, ದೆಹಲಿ ಅರ್ಧ ಭಾಗ ಹೋಗಿದೆ. ಹೀಗೆ ಹೋಗಿದೆ 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 ಅಂತ ಎಷ್ಟು ಹೇಳೋಣ, ಎಷ್ಟು ಹೇಳ್ತಾ ಕೂತ್ಕೊಳ್ಳೋಣ, ಎಷ್ಟು ಭಜನೆ ಮಾಡ್ತಾ ಕೂತ್ಕೊಳ್ಳೋದು? ನಮ್ಮ ದುಗು ಲಕ್ಷ್ಮಣ್ ಅವರು ಕೂಡ, ಅವರ ಬರವಣಿಗೆ ಕೂಡ ಇವತ್ತು ಬಹಳ ಹರಿತವಾದಂತಹ ಬರವಣಿಗೆ. ನಾನು ಅವ್ರಿಗೂ ಕೂಡ ಋಣಿಯಾಗಿದ್ದೀನಿ, ಅವರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ನಿಜವಾಗಿಯೂ ಕೂಡ ಅವರ ಲೇಖನಗಳು ಕೂಡ ಇದೇ ಮಾದರಿಯಲ್ಲಿ ಹಿಂದೂ ಸಮಾಜವನ್ನ ಜಾಗೃತಿ ಮೂಡಿಸುವಂತಹ ಕಾರ್ಯದಲ್ಲಿ ತೊಡಗಿದಂಥವ್ರು ಇದ್ದಾರೆ. ಇವತ್ತು ಬೇಕಾಗಿದ್ದೀರಿ, ಇವತ್ತು ಬೇಕಾಗಿದೆ. ಇನ್ನು ನಾವು ಅಳತಾ ಇನ್ನು ಕೂಡ್ತಾ ಕೊಡಂಗಿಲ್ಲ. ನಾನು ಹೇಳುದು, ಶಾಲೆಗಳನ್ನ ಪ್ರಾರಂಭ ಮಾಡುವಂತ ಸಂಸ್ಥೆಗಳು ಬೇಕಾದಷ್ಟಿದ್ದಾರೆ, ಸೇವೆ ಮಾಡುವಂತ ಸಂಸ್ಥೆಗಳು ಬೇಕಾದಷ್ಟಿದ್ದಾರೆ, ಅಥವಾ ಇನ್ಯಾವುದೋ ಏನೋ ಕೆಲಸ ಮಾಡೋದು ಬೇಕಾದಷ್ಟಿದಾವೆ. ನಾವು ಮಾಡಬೇಕಾಗಿದ್ದು ಇವತ್ತು ಕ್ಷಾತ್ರತ್ವ, ಇವತ್ತು ಈ ಸಮಾಜದಲ್ಲಿ ಆಗ್ತಾ ಇರುವಂತ ಅನಾಹುತ, ಈ ಶತ್ರುಗಳನ್ನ ತಡಿಬೇಕಾಗಿದೆ, ನಿರ್ನಾಮ ಮಾಡಬೇಕಾಗಿದೆ, ನಮ್ಮ ಮನೆಯನ್ನು ಉಳಿಸಬೇಕಾಗಿದೆ, ನಮ್ಮ ಮನೆ ಹೆಣ್ಮಕ್ಕಳನ್ನು ಉಳಿಸಬೇಕಾಗಿದೆ. ಕೇಂದ್ರ ಸರ್ಕಾರಕ್ಕೆ ಹೇಳಿದ್ರು ಶ್ರೀಕಾಂತ್ ಶೆಟ್ಟಿ ಅವರು, ಒಂದ್ಸಲ ಈ ಕಡೆ ಒಂದ್ಸಲ ಈ ಕಡೆ ನಮ್ಮ ವೋಟರ್ಸ್ ಇದಾರೆ ಅಂತ ಹೇಳಿ. ನಾನು ಹೇಳುದು, ಮೊದಲನೇ ಬಾರಿ ಎರಡನೇ ಬಾರಿ ಪ್ರಚಂಡವಾದಂತ ಬಹುಮತದಿಂದ ಕೊಟ್ಟಿವ ಇಲ್ಲ? ಯಾವ ಭಾವನೆಯಿಂದ? ಈ ವ್ಯಕ್ತಿ ನಮ್ಮ ಹಿಂದೂ ಸಮಾಜವನ್ನು ಉಳಿಸ್ತಾರೆ, ಈ ವ್ಯಕ್ತಿಯಿಂದ ಈ ದೇಶದಲ್ಲಿ ಪರಿವರ್ತನೆ ಆಗುತ್ತೆ, ಈ ವ್ಯಕ್ತಿಯಿಂದ ಗೋಮಾತ ರಾಷ್ಟ್ರಮಾತ ಆಗ್ತಾರೆ, ಈ ವ್ಯಕ್ತಿಯಿಂದ ಸಮಾನತೆ ನಿರ್ಮಾಣ ಆಗತ್ತೆ, ಈ ವ್ಯಕ್ತಿಯಿಂದ ಇಸ್ಲಾಂ ನಿರ್ನಾಮ ಆಗತ್ತೆ ಅಂತನ್ನುವಂತ ದೃಷ್ಟಿಕೋನದಿಂದ ಜಾತಿ ನೋಡ್ಲಿಲ್ಲ, ಪಕ್ಷ ನೋಡ್ಲಿಲ್ಲ, ಆ ವ್ಯಕ್ತಿಯ ವಿಚಾರಧಾರೆಯನ್ನ ಇಟ್ಕೊಂಡು ನಾವು ಗೆಲ್ಲಿಸ್ಲಿಲ್ವಾ? ಇವತ್ತು ಅದೇ ಸ್ಥಾನದಲ್ಲಿ ನೀವಿದ್ದಂತ ಸಮಯದಲ್ಲೇ ಇವತ್ತಿಗೂ ಕೂಡ ನಾನು 2014 ಒಂದು ಉದಾಹರಣೆ ಹೇಳ್ತೀನಿ. ಪ್ರಣಾಳಿಕೆಯಲ್ಲಿ ಗೋಮಾತೆಯನ್ನ ರಾಷ್ಟ್ರಮಾತೆ ಮಾಡ್ತೀವಿ, ಗೋಮಾಂಸವ ರಫ್ತಾಗೋದನ್ನ ರದ್ದು ಮಾಡ್ತೀವಿ, ಗೋ ಹತ್ಯಾ ನಿಷೇಧ ಕಾನೂನವನ್ನ ಜಾರಿ ಮಾಡ್ತೀವಿ ಅಂತ ಹೇಳಿ ಪ್ರಣಾಳಿಕೆಯಲ್ಲಿ 2014 ಪ್ರಣಾಳಿಕೆಯಲ್ಲಿ ಇತ್ತು. ಇನ್ನೂವರೆಗೆ ಗೋಮಾತೆಯ ರಕ್ತ ಹರಿಸ್ತಾ ಇದ್ದಾರೆ, ಗೋಮಾಂಸ ರಫ್ತ ಆಗ್ತಾ ಇದೆ. ಗೋಮಾತೆ ಇನ್ನೂ ರಾಷ್ಟ್ರಮಾತೆ ಆಗಿಲ್ಲ. ಯಾಕೆ? ಏಪ್ರಿಲ್ 22, 2025 ಪಹಲ್ಗಾಮ್ ಘಟನೆ ಆಗಿ 3 ತಿಂಗಳಲ್ಲಿ ಪಾಕಿಸ್ತಾನ ಜೊತೆ ಕ್ರಿಕೆಟ್ ಪ್ರಾರಂಭ ಮಾಡಿದೀವಲ್ರಿ. ಯಾಕೆ? ಇನ್ನೂ ಕಣ್ಣೀರಾರಿಲ್ಲ. 26 ಮನೆಗಳಲ್ಲಿ ಇವತ್ತಿಗೂ ಅಳ್ತಾ ಇದ್ದಾರೆ, ಇವತ್ತಿಗೂ ಇದು ಮಾಡ್ತಾ ಇದಾರೆ. 3 ತಿಂಗಳಲ್ಲಿ ಪಾಕಿಸ್ತಾನ ಜೊತೆ ಕ್ರಿಕೆಟ್ ಪ್ರಾರಂಭ ಮಾಡೋದ? ನಿಮಗೆ ದುಡ್ಡೇ ಮುಖ್ಯ ಆಯ್ತಾ? ಇವ್ರ ಕಣ್ಣೀರು ಇಂಥ ಪೈಲ್ಗಾಮ ಆಗಲ್ರಿ, ಇನ್ನೂ ಬೇಕಾದಷ್ಟು ಆಗ್ಲಿ ಅಂತನ, ಇನ್ನು ಹೆಣಗಳ ಉರುಳಿ ಅಂತನ? ಯಾಕೆ? ಏನಾಗ್ತಾ ಇದೆ? ಎಲ್ಲೋ ಒಂದು ಕಡೆಗೆ ನನಗೆ ಮೋದಿ ಅವರು ದೇವರಿದ್ದಾಗ, ನಮಗೆ ದೇವರ ಹಾಗೆ ಬಂದ್ರು, ದೇವರ ಹಾಗೆ ಪರಿವರ್ತನೆ ಮಾಡಿದ್ರು, ದೇವರ ಹಾಗೆ ನಮ್ಮನ್ನ ಬದುಕಿಸಿದ್ರು, ಹಿಂದೂ ಸಮಾಜವನ್ನು ತೇಜಪುಂಜವನ್ನು ಮಾಡಿದ್ರು. ಇವತ್ತು ದೇವ ದೂತ ಯೋಗಿ ಬೇಕಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ದೇವರಿದ್ದಾರೆ, ದೇವರ ದೂತ ಯೋಗಿ
ಯೋಗಿಯ ಮಾನಸಿಕತೆ ಇವತ್ತು ಈ ದೇಶದಲ್ಲಿ ಬೇಕಾಗಿದೆ. ಇಲ್ಲಾದ್ರೆ ಹರ್ಷನ್ ಕೊಲೆ ಆಯ್ತು, ಪ್ರವೀಣ್ ನಟರ್ ಕೊಲೆ ಆಯ್ತು, ಎಲ್ಲೆಲ್ಲೋ ಏನೇನೋ ಆಗ್ತಾ ಇದೆ, ಮನೆ ಹೊಕ್ಕು ಹೊಡಿತಾ ಇದ್ದಾರೆ, ಹಿಂದೂ ಹುಡುಗಿಯರ ಇವತ್ತು ತಗೊಂಡು ಹೋಗ್ತಾ ಇರೋದು ನೋಡಿದ್ರೆ ಸುಮ್ಮನೆ ಒಂದು ಅಂಕಿ ಸಂಖ್ಯೆ ತಮ್ಮ ಮುಂದೆ ಇಡಬೇಕು ಅಂತ ಅನಿಸ್ತಾ ಇದೆ ನನಗೆ. 21, 22, 23 ಈ 3 ವರ್ಷದಲ್ಲಿ 40,000 ಹೆಣ್ಣು ಮಕ್ಕಳು ಕಣ್ಮರೆ ಆದ್ರು. ಈ 3 ವರ್ಷದಲ್ಲಿ 45,000 ಅಪ್ರಾಪ್ತ ಹೆಣ್ಣು ಮಕ್ಕಳು ಗರ್ಭಿಣಿ ಆದ್ರು. ಈ 3 ವರ್ಷದಲ್ಲಿ 13,000 ಮಕ್ಕಳು ಕಾಣೆಯಾಗಿದ್ದಾರೆ. ಅಂದ್ರೆ ಎಂಥ ಭಯಾನಕ ಸ್ಥಿತಿಗೆ ದಿನೇ 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 ಬರ್ತಾ ಇದ್ದಾವೆ. ಇತ್ತೀಚೆಗೆ ಅಶ್ವಿನ್ ಉಪಾಧ್ಯಾಯ ಅಂತನ್ನುವಂತ ಸುಪ್ರೀಂ ಕೋರ್ಟಿನ ಲಾಯರು ಅವರೊಂದು ವಿಡಿಯೋ ನೋಡಿದೆ ನಾನು. 75,000 ಮಕ್ಕಳು ಕಾಣೆಯಾಗಿದ್ದಾರೆ ಅನ್ನುವಂಥದ್ದು ಅವ್ರು ಹೇಳಿದ್ದು 2 ವರ್ಷದಲ್ಲಿ. 4 ರಾಜ್ಯದಲ್ಲಿ 75,000ಕ್ಕೂ ಹೆಚ್ಚು ಮಕ್ಕಳ ಕಾಣೆಯಾಗಿದ್ದಾರೆ. ಅವರು ಕೊನೆಗೆ ಅದನ್ನು ತನಿಖೆ ಮಾಡ್ತಾ ಎಲ್ಲಿ ಹೋಯ್ತು ಅಂದ್ರೆ ಮದರ್ಸಾಕ್ ಬಂದು ತಲುಪ್ತು. ಆ ಮಕ್ಕಳು ಮದರ್ಸಾದಲ್ಲಿ ಕಾಣೆಯಾಗಿದ್ದು ಪೊಲೀಸ್ ಸ್ಟೇಷನ್ದಲ್ಲಿ ರೆಕಾರ್ಡ್ ಆಗಿದೆ, ಆದರೆ ಜಮಾ ಆಗಿದ್ದು ಮದರ್ಸಾದಲ್ಲಿ ಜಮಾ ಆಗಿದ್ದಾರೆ. ಇದು ಅವ್ರು ಹೇಳಿದ್ದೇನೆಂದ್ರೆ ಇದು ಇಡೀ ದೇಶದ ಮದರ್ಸಾದಲ್ಲಿ ಇರುವಂತ ಎಲ್ಲಾ ಮಕ್ಕಳ ಬಗ್ಗೆ ತನಿಖೆ ಆಗಬೇಕು. ಇವತ್ತೇ ಒಂದು ಪತ್ರಿಕೆಯಲ್ಲಿ ಓದಿದೆ ನಾನು, ಬಿಹಾರದಿಂದ ಇವತ್ತೇ ಪತ್ರಿಕೆಯಲ್ಲಿ ಇವತ್ತು ಬೆಳಗ್ಗೆ ಅರೆಸ್ಟ್ ಮಾಡಿದ್ದಾರೆ. ಅಂದ್ರೆ ಬಿಹಾರದಿಂದ ಬಂಗಾರಪೇಟೆ ರೈಲ್ನಲ್ಲಿ 42 ಮಕ್ಕಳು ಅಪ್ರಾಪ್ತರು ಒಂದೇ ರೈಲಿನಿಂದ ಇಳಿದು ಕೂಡಲೇ ಯಾರೋ ಅಲ್ಲಿಯ ಮಕ್ಕಳ ಕಲ್ಯಾಣ ಇಲಾಖೆಗೆ ಯಾರೋ ಫೋನ್ ಮಾಡಿದ್ರು, ಪೊಲೀಸರು ಬಂದ್ರು, ಅರೆಸ್ಟ್ ಮಾಡಿದ್ರು. ಇವತ್ತು ಇವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಅಂದ್ರೆ ಹಾವೇರಿಯ ಮದರ್ಸಾ ಕರ್ಕೊಂಡು ಹೋಗ್ತಾ ಇದ್ರು ಅನ್ನುವಂಥದ್ದು ಇವತ್ತಿನ ಪತ್ರಿಕೆಯಲ್ಲಿದೆ. ಅಂದ್ರೆ ನಾನು ಹೇಳೋದು ಇವೆಲ್ಲ ಒಂದೊಂದಾಗಿ ಶಾಂಪಲ್ಗಳು ನಡೀತಾ ಇರುವಂತ ಈ ಕುಕೃತ್ಯದ ಹಿಂದೆ ಇರುವಂತ ದುಷ್ಟ ಶಕ್ತಿಗಳನ್ನ ಅರಿಯದೆ ನಾವು ಮತ್ತೆ 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 ಎಡುತ್ತಾ ಹೋಗ್ತಾ ಇರುವಂತಹದ್ದು ಯೋಚನೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇವತ್ತು ಸಮೃದ್ಧ ಪ್ರಕಾಶನ್ದವರು ಒಂದು ಯೋಗ್ಯವಾದಂತ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಇವತ್ತು ಡಾಕ್ಟರ್ ಹರೀಶ್ ಅವರು ಹೇಳಿದ್ರು ಒಂದು ಮಾತನ್ನ, ಅವರು ಹೇಳಿದ್ರು, ಡಾಕ್ಟರ್ ಹರ್ಷ ಅವರು ಕೂಡ ಹೇಳಿದ್ರು, ನನ್ನ ಮೇಲೆ ಯಾರೋ ಸಂಘದ ಸ್ವಯಂ ಸೇವಕರ ಕೇಸ್ ಹಾಕಕ್ ಹೊರಟಿದ್ರು ಅಂತ ಹೇಳಿ. ಇನ್ನು ಅವರು ಹರೀಶ್ ಅವ್ರ ಮೇಲೂ ಕೇಸ್ ಹಾಕಬಹುದು. ಕೇಸ್ ಹಾಕ್ಬೇಕು, ಚರ್ಚೆ ಆಗ್ಬೇಕು, ಇಶ್ಯೂ ಆಗ್ಬೇಕು, ಮಂಥನ ಆಗಬೇಕು, ತಪ್ಪೋ ಒಪ್ಪೋ ಸಮಾಜಕ್ಕೆ ಗೊತ್ತಾಗಬೇಕು. ಅದಕ್ಕೆ ಭಗತ್ ಸಿಂಗ್ ಬಾಂಬ್ ಹಾಕಿ ಅರೆಸ್ಟ್ ಆಗಿದ್ದು, ಚಂದ್ರಶೇಖರ್ ಆಜಾದ್ ಹೇಳಿದ್ರು ನೀನು ಈ ಕಿಟಕಿಯಿಂದ ಇಲ್ಲಿಂದ ಹಾರು, ನಾನು ಅಲ್ಲಿಂದ ಪಾರು ಮಾಡಿ ನಿನ್ ಕರ್ಕೊಂಡು ಹೋಗ್ತೀನಿ ಎಲ್ಲ ಹೇಳಿದ್ರು. ಭಗತ್ ಸಿಂಗ್ ಹೇಳಿದ್ರು ಇಲ್ಲ, ಈ ಸಮಾಜಕ್ಕೆ ಗೊತ್ತಾಗಬೇಕು, ಇದಾರೆ ಕ್ರಾಂತಿಕಾರಿಗಳು, ಹೋರಾಟಗಾರರು ಇದ್ದಾರೆ. ಹಾಗೆ ಜಿ.ಬಿ. ಹರೀಶ್ ಅವರು, ಹರ್ಷ ಅವರು ಇವತ್ತು ಮಾಡ್ತಾ ಇರುವಂತಹ ಈ ಕಾರ್ಯ ತಪ್ಪೇನಲ್ಲ, ಚರ್ಚೆ ಆಗ್ಬೇಕು ಅಂತನ್ನುವಂತಹದ್ದು ನಾನು ಹೇಳ್ತಾ ಇದ್ದೀನಿ, ಮಂಥನ ಆಗಬೇಕು ಅಂತನ್ನುವಂತಹದ್ದು ನಾನು ಹೇಳ್ತಾ ಇದ್ದೀನಿ. ತಪ್ಪೋ ಒಪ್ಪ ಆಮೇಲೆ, ಆದ್ರೆ ಚರ್ಚೆ ಆಗ್ಲಿ, ಒಪ್ಕೊಳ್ರಿ ಒಂದ್ಸಲ, ಅಥವಾ ಕೂತ್ಕೊಂಡು ಬನ್ನಿ ಹರೀಶ್ ಅವರೇ, ಬನ್ನಿ ಕೂತ್ಕೊಂಡು ಇದನ್ನ ಹೇಳಿದ್ರಲ್ಲ ನೀವು ಏನಿದು ಅಂತ ಹೇಳಿ ಚರ್ಚೆ ಮಾಡಿಲ್ಲ. ಯಾಕೆ ಚರ್ಚೆ ಮಾಡದೆ ನಿಮ್ಮನ್ನು ದೂರ ತಳ್ಳೋದು, ಅಪಪ್ರಚಾರ ಮಾಡೋದು, ಅಥವಾ ಇನ್ನೇನೋ ಕೇಸ್ ಹಾಕುವಂತ ಮಾನಸಿಕ ಇದ್ಯಾಕಿದು? ಇಲ್ಲ, ಸರಿಯಲ್ಲ. ಕೇಳಿದ ತಕ್ಷಣ ಉತ್ತರ ಕೊಡುವಂತ ಮಾನಸಿಕತೆ, ಚರ್ಚೆ ಮಾಡುವಂತ ಮಾನಸಿಕತೆ, ವಿಶಾಲ ಮನೋಭಾವನೆ ನಮ್ಮಲ್ಲಿ ಇಲ್ಲದೆ ಇದ್ರೆ ನಾವು ಕುಸಿತಾ ಹೋಗ್ತೀವಿ. ನಮ್ಮ ಬಗ್ಗೆ ನಮ್ಮ ಸಂಘಟನೆಗಳ ಬಗ್ಗೆ, ನಮ್ಮ ವ್ಯಕ್ತಿಗಳ ಬಗ್ಗೆ ಮಾನಸಿಕತೆ, ಒಂದ್ ಮೈಂಡ್ ಸೆಟ್ ರೆಡಿ ಆಗ್ಬಿಡುತ್ತೆ, ಇವ್ರು ಹೀಗೆ ಅಂತನ್ನುವಂತಹದ್ದು ಸಿದ್ಧ ಆಗತ್ತೆ. ಅದಾಗಬಾರದು. ಸೊ ಇವತ್ತು ನಮಗೆ ಇರೋದೇ ಒಂದೇ ಒಂದು ಸಂಘಟನೆ ಹಿಂದೂಗಳಿಗೆ ಆಧಾರ ಅಂತಂದ್ರೆ ಅದು RSS. ನನ್ನಂಥವನನ್ನ
ಹರೀಶ್ ಅಂತ ಅವ್ರನ್ನ, ಹರ್ಷ ಅಂತವ್ರನ್ನ, ಶ್ರೀಕಾಂತ್ ಶೆಟ್ಟಿ ಅಂತವ್ರನ್ನ ತಯಾರು ಮಾಡಿದ್ದೇ RSS. ಸೊ RSS ಎಲ್ಲೋ ವೀಕ್ ಆಗ್ತಾ ಇದೆ, ವಿಕೃತಿ ಆಗ್ತಾ ಇದೆ, ಇನ್ನೇನೋ ತೊಂದರೆ ಆಗ್ತಾ ಇದೆ, ನಮಗ್ ನೋವು ಆಗ್ತಾ ಇದೆ ರೀ, ನಮಗ್ ಕಸಿವಿಸಿ ಆಗ್ತಾ ಇದೆ. ಶ್ರೀರಾಮ ಸೇನೆ ಸಂಘಟನೆ ಬಹಳ ವಟವೃಕ್ಷ ಅಲ್ಲ, ನಾವು ಎಲ್ಲೋ ಒಂದು ಎಲೆ, ಒಂದ ದೊಡ್ಡ ಗಿಡದ ಎಲೆ ನಾವು, ಆದ್ರೆ ಗಿಡನೇ ವಿಕೃತಿ ಆಗ್ತಾರಾದ್ರೆ ಹಿಂದೂ ಸಮಾಜ ಎಲ್ಲಿ ಹೋಗ್ಬೇಕು, ಯಾರ ಕಡೆ ಹೋಗ್ಬೇಕು? ನಮಗೆ ಆಧಾರ RSS ಇದೆ, ನಮಗೆ ತೊಂದರೆ ಕೊಟ್ಟು ಬಂದ್ರೆ RSS ಇದೆ ಅಂತ ಹೇಳುವಂತಹದ್ದು ಸಂದರ್ಭದಲ್ಲಿ ಇವತ್ತು RSS ಕೈ ಬಿಟ್ರೆ, RSS ವಿಚಾರಧಾರೆ ಮರೆತರೆ, ಹಾಗಾದ್ರೆ ಎಲ್ಲಿ ಹೋಗೋದು? ಅನಾಥ ಆಗ್ಬಿಡ್ತೀವಿ ನಾವು. ಆಗಬಾರ್ದು. ಅದಕ್ಕೆ ಇವತ್ತು ಹರೀಶ್ ಅವರಾಗ್ಲಿ, ಹರ್ಷ ಅವರಾಗ್ಲಿ ಈ ವಿಚಾರಧಾರೆಯನ್ನ ತಮ್ಮ ಮುಂದೆ ಹೇಳಿದ್ದಾರೆ ವಿನಃ ಅವರು RSS ಬಗ್ಗೆ ತಪ್ಪು ಕಲ್ಪನೆ, RSS ಬಗ್ಗೆ ದ್ವೇಷ ನಿರ್ಮಾಣ ಮಾಡೋಗೋಸ್ಕರ ಅಲ್ಲ ಅಂತನ್ನುವಂತಹದ್ದು ನಾನು ಹೇಳ್ತಾ ಇದ್ದೀನಿ. ನನಗೂ ಕೂಡ ಬಹಳಷ್ಟು ರೀತಿಯ ತೊಂದರೆ ಅನುಭವಿಸ್ತಾ ಇದ್ದೀನಿ. 121 ಕೇಸ್ ನನ್ನ ಮೇಲೆ ಇದ್ದ, ಅದರಲ್ಲಿ ಮೋರ್ ದನ್ 50% ಕೇಸ್ ಬಿಜೆಪಿ ಅವರೇ ಹಾಕಿದ್ರು. 10 ವರ್ಷ ಇವತ್ತು ನಾನು ಇದಕ್ಕೆ ಪ್ರವೇಶ ಇರ್ಲಿಲ್ಲ, ಗೋವಾಕ್ 10 ವರ್ಷ ಪ್ರವೇಶ ನಿಷೇಧ ಮಾಡಿದ್ದು ಪರ್ರಿಕರ್. ಈಗ ಮೊನ್ನೆ ನಮ್ಮ ಪ್ರಮೋದ್ ಸಾವಂತ್ ಮುಖ್ಯಮಂತ್ರಿ ಅದನ್ನ ಬಿಡುಗಡೆ ಮಾಡಿದ್ರು. 10 ವರ್ಷ. ಸೊ ನಮ್ಮವರು, ನೀವು ಯೋಚನೆ ಮಾಡಿ ಯಾಕೆ ಆಗ್ತಾ ಇದೆ, ಏನಾಗ್ತಾ ಇದೆ, ಏನ್ ತೊಂದರೆ ಇದೆ, ಅವ್ರ ಜೊತೆ ಕೂತ್ಕೊಳ್ಳೋಣ, ಮಾತಾಡೋಣ, ಚರ್ಚೆ ಮಾಡೋಣ. ಸೊ ತಪ್ಪಿದ್ರೆ ತಪ್ಪಂತ ಹೇಳಿ ನಮ್ಮ ಕಿವಿ ಹಿಂಡಿ ಹೊಡೀರಿ, ಬಡೀರಿ. ಆದ್ರೆ ನಮ್ಮ ವಿಚಾರಕ್ಕೆ ನೀವು ಅಪಪ್ರಚಾರ, ಅಪಮಾನ ಮಾಡುವಂತ, ಕಡೆಗಣಿಸುವಂತ ಪ್ರಕ್ರಿಯೆ ಆಗಬಾರದು ಅಂತನ್ನುವಂಥದ್ದು ನಮ್ಮ ದೂಗು ಲಕ್ಷ್ಮಣ ಅವರು ಕೂಡ ಇತ್ತೀಚೆಗೆ ಇಲ್ಲಿ ಹೇಳಿದ್ರು. ಒಪ್ಕೊಳ್ಬೇಕು, ತಪ್ಪೇನೆ ಒಪ್ಕೊಳ್ಳೇಬೇಕು ನಾವು. ಸೊ ಆ ರೀತಿಯ ಮಾನಸಿಕತೆಯನ್ನ ಇವತ್ತಿನ ಈ ಸಂದರ್ಭದಲ್ಲಿ ಹೇಳಿದ್ರು. ನಾನು ಕೂಡ, ನನಗೂ ನಿರಾಶೆ ಆಗ್ತಾ ಇದೆ, ಜಿಗುಪ್ಸೆ ಬರ್ತಾ ಇದೆ. ಅದಕ್ಕೆ ಒಂದೇ ಅನಿಸ್ತಾ ಇದೆ, ನನಗೆ ಯೋಗಿ ಬರಬೇಕು ಅಂತ ಅನಿಸ್ತಾ ಇದೆ. ಯೋಗಿ ಬಂದ್ರೆ ಈ ದೇಶದ ಭವಿಷ್ಯ ಮತ್ತೆ ಪರಿವರ್ತನೆ ಆಗುತ್ತೆ, ಬದಲಾವಣೆ ಆಗುತ್ತೆ ಅಂತನ್ನುವಂತ 100ಕ್ಕೆ 100 ನನ್ನ ವಿಶ್ವಾಸ ಇದೆ. ಸೊ ಅದಕ್ಕೆ ನಾವೆಲ್ಲರೂ ಲಾಬಿ ಮಾಡಬೇಕು, ಎಲ್ಲರೂ ಹೇಳ್ತಾ ಹೋಗ್ರು, ಎಲ್ಲ ಕಡೆ ವಿಚಾರವನ್ನು ಹರಡಿಸ್ಬೇಕು. ನಾವ್ ಹೇಗೆ ಅವತ್ತು ಮೋದಿ 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 ಅಂದೀವಿ, ಈಗ ಯೋಗಿ 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 ಅಂತ ಅನ್ಬೇಕು. ಅದರರ್ಥ ಮೋದಿ ಬೇಡ ಅಂತ ಹೇಳ್ತಾ ಇಲ್ಲ. ಮೋದಿ ಇಲ್ಲಿವರೆಗೆ ಮಾಡಿದ್ದು ಉಳಿಸಿತ್ತು ಅತ್ಯಂತ ಅಗಾಧವಾದಂತದ್ದು. ಇಡೀ ಜಗತ್ತಿನಲ್ಲಿ ಇವತ್ತು ನಮ್ಮನ್ನು ಉಳಿಸಿದರು. ಹಿಂದೂ ಸಮಾಜವನ್ನು ಆಂತರಿಕ ಸುರಕ್ಷತೆಯ ಸಂಬಂಧಪಟ್ಟಾಗೆ ಮೋದಿ ಅವರು ಹೇಗೆ, ಏನು, ಎಲ್ಲಿ ಅಲಕ್ಷ್ಯ ದುರ್ಲಕ್ಷ್ಯ ಆಗ್ತಾ ಇದೆಯೇನೋ ನನಗೆ ಅನಿಸ್ತಾ ಇದೆ. ಮಾಡಿರ್ಬೋದು, ಆದ್ರೆ ನನ್ನ ಅನಿಸಿಕೆ ಆಂತರಿಕ ಸುರಕ್ಷೆ, ಒಳಗಡೆಯ ಸುರಕ್ಷತೆ ದೃಷ್ಟಿಯಿಂದ ಆಗ್ತಾ ಇರಲಾರದ ನಮಗಿವತ್ತು ನೋವಿದೆ. ಇಸ್ಲಾಂ, ಕ್ರಿಶ್ಚಿಯನ್, ಕಮ್ಯುನಿಸ್ಟ್ ಮತ್ತು ಇನ್ನೊಂದು ಬಹಳ ದೊಡ್ಡ ಶತ್ರು ಅಂತಂದ್ರೆ ಭ್ರಷ್ಟ ವ್ಯವಸ್ಥೆ. 5 ಕೋಟಿಗಿಂತ ಜಾಸ್ತಿ ಬಾಂಗ್ಲಾದೇಶಿಗಳ ಒಳಗಡೆ ಬಂದಿದ್ದಾರೆ. ಇದರರ್ಥ ಈ ಭ್ರಷ್ಟ ವ್ಯವಸ್ಥೆಯಿಂದನೇ ಒಳಗಡೆ ಬಂದಿದ್ದಾರೆ. ಅವರಿಗೆ ರೇಷನ್ ಕಾರ್ಡು, ಅವರಿಗೆ ಆಧಾರ್ ಕಾರ್ಡು, ಅವ್ರಿಗೆ ಎಲ್ಲಾ ಡಾಕ್ಯುಮೆಂಟ್ ಸಿಗಬೇಕಾದ್ರೆ ಈ ಭ್ರಷ್ಟ ವ್ಯವಸ್ಥೆ. ಹಾವು, ಚೇಳು, ಹೆಗ್ಗಣಗಳನ್ನ ಸಾಕ್ತಾ ಇದ್ದೀವಿ. ಇವತ್ತು ಪಶ್ಚಿಮ ಬಂಗಾಲ್ ಯಾವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ಬಿಜೆಪಿಗೆ ವೋಟ್ ಹಾಕಿದ್ರೆ ನಾಳೆ ಬದುಕ್ತೀನೋ ಇಲ್ಲೋ ಅನ್ನುವಂತ ಭಯದ ವಾತಾವರಣ ನಿರ್ಮಾಣ ಆಗಿದೆ ಇದೇ ಬಾಂಗ್ಲಾದೇಶಿಯ ಮುಸ್ಲಿಮರ ನುಸುಳುಕೋರರಿಂದ. ಇವತ್ತು 40 ಲಕ್ಷ ಜನರ ಹತ್ರ ಯಾವುದೇ ಡಾಕ್ಯುಮೆಂಟ್ ಇಲ್ಲದೆ ಇದ್ರೂ ಕೂಡ ಒಂದೇ ಒಂದು ಮನುಷ್ಯನನ್ನು, ಬಾಂಗ್ಲಾದೇಶಿ ಮುಸ್ಲಿಮನನ್ನು ಹೊರಗೆ ಹಾಕಕ್ ಆಗ್ತಾ ಇಲ್ಲ. ಅಸ್ಸಾಂನಿಂದ 40 ಲಕ್ಷ ಜನ ಇದ್ದಾರೆ, ಹೊರಗಾಕಕ್ ಆಗ್ತಾ ಇಲ್ಲ. ಹಾಗೆ ಇವತ್ತು ನಮ್ಮ ಕರ್ನಾಟಕದಲ್ಲಿ 15ರಿಂದ 25 ಲಕ್ಷ ತನಕ ಇದ್ದಾರೆ ಅಂತನ್ನುವಂಥವ್ರು ಬೆಳೀತಾ ಹೋಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತವ್ರು ನಾವು ನೀವು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಇವತ್ತು ಅಸ್ಸಾಂ ಆಗಬಾರ್ದು, ಇವತ್ತು ಬಾಂಗ್ಲಾದೇಶ ಆಗಬಾರ್ದು, ಇವತ್ತು ಕೇರಳ ಆಗಬಾರ್ದು ಅಂತಂದ್ರೆ ನಾವೆಲ್ಲರೂ ಕೂಡ ಸಮೃದ್ಧ ಪ್ರಕಾಶನದ ಈ ಪುಸ್ತಕಗಳನ್ನ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಮನೆಗೆ ವ್ಯಕ್ತಿಗೆ ತಲುಪಿಸುವಂತ ಪ್ರಕ್ರಿಯೆಯನ್ನ, ಈ ವಿಚಾರಧಾರೆಯನ್ನ ಗಟ್ಟಿಯಾಗಿ ಮೂಡಿಸೋಗೋಸ್ಕರ ಹೊರಟಂತ ಹರ್ಷ ಅವರ, ಸಮೃದ್ಧಿ ಹರ್ಷ ಅವರದು ಮತ್ತು ಜಿ ಬಿ ಹರೀಶ್
ಲೀಲಾವತಿ ಅವರು, ಪ್ರೇಮ್ ಕುಮಾರ್ ಮತ್ತು ಇನ್ನು ಇತರೆ ನಮ್ಮ ಎಲ್ಲ ಏನು ಬಂಧುಗಳಿದ್ದಾರೆ ಅವರಿಗೆ ಪ್ರೋತ್ಸಾಹವನ್ನ, ಬೆಂಬಲವನ್ನ, ದೇವಸ್ಥಾನಕ್ಕೆ ದುಡ್ಡು ಕೊಡಬೇಡಿ, ಮಠಕ್ಕೆ ದುಡ್ಡು ಕೊಡಬೇಡಿ, ಕೊಡೋದಿದ್ರೆ ಈ ರೀತಿಯ ಪುಸ್ತಕ ಮುದ್ರಣ ಮಾಡುವಂತವ್ರಿಗೆ ದುಡ್ಡು ಕೊಡಿ, ಸಹಾಯ ಮಾಡಿ ಅಂತ ಹೇಳಿ ನನ್ನ ಮಾತನ್ನ ನಾನು ಮುಗಿಸ್ತೇನೆ.